ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಪ್ರವಾಸಕ್ಕೆ ಹೊರಟಿದ್ದ ಟಿಟಿ ವಾಹನಕ್ಕೆ ಲಾರಿ ಡಿಕ್ಕಿ, 3 ಮಹಿಳೆಯರು ಸ್ಥಳದಲ್ಲೇ ದುರ್ಮರಣ, 8 ಜನರಿಗೆ ಗಂಭೀರ ಗಾಯ. ಬಿರುಗಾಳಿ ಮಳೆಗೆ ಹರಿದು ಛಿದ್ರವಾದ ಪಾಲಿಹೌಸ್ ಕವರ್, ಅನುದಾನ ನಿಲ್ಲಿಸಿದ ಸರ್ಕಾರ, 15 ಲಕ್ಷ ನಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡ ರೈತ. ಅದ್ದೂರಿಯಾಗಿ ನಡೆದ ಗ್ರಾಮ ದೇವತೆ ಗಂಗಾ ಭವಾನಿ 70ನೇ ವರ್ಷದ ಜಾರುಟ್ಲು ಜಾತ್ರೆ, ಬಿರು ಬಿಸಿಲು ಲೆಕ್ಕಿಸದೆ ಪಾಲ್ಗೊಂಡ ಭಕ್ತ ಸಾಗರ. ವಾರ್ತೆಗಳ ವಿವರ. ಟಿಟಿ ವಾಹನಕ್ಕೆ ವೇಗವಾಗಿ ಬಂದ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ 3 ಸ್ಥಳದಲ್ಲಿ ದಾರುಣವಾಗಿ ಮೃತಪಟ್ಟ ದುರ್ಘಟನೆ ದೇವನಹಳ್ಳಿ ಹೊರವಲಯದಲ್ಲಿ ಸಂಭವಿಸಿದೆ. ದೇವನಹಳ್ಳಿ ಹೊರವಲಯದ ರಾಣಿ ಕ್ರಾಸ್ ಬಳಿ ಹೊಸಕೋಟೆ ದಾಬಸ್ಪೇಟೆ ಸಂಪರ್ಕ ಕಲ್ಪಿಸುವ NH 648 ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತ ಸಂಭವಿಸಿದೆ. ಹೈವೇಯಿಂದ ಸರ್ವಿಸ್ ರಸ್ತೆಗೆ ಬರುತ್ತಿದ್ದ ಟಿಟಿ ವಾಹನಕ್ಕೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಟಿಟಿಯ ಎಡಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಡಿಕ್ಕಿಯ ರಭಸಕ್ಕೆ ಸ್ಥಳದಲ್ಲಿ 3 ಮಹಿಳೆಯರು ದುರ್ಮರಣ ಹೊಂದಿದ್ದಾರೆ. ಮೃತರನ್ನು ತುಮಕೂರು ಜಿಲ್ಲೆಯ ತಿಪಟೂರು ಮೂಲದ 60 ವರ್ಷದ ಜಯಮ್ಮ, 60 ವರ್ಷದ ಯಶೋದಮ್ಮ ಮತ್ತು 38 ವರ್ಷದ ಗಂಗಾ ಎಂದು ಗುರುತಿಸಲಾಗಿದೆ. ಕೆಂಪಮ್ಮ ಎಂಬ ಮಹಿಳೆಗೆ ಗಂಭೀರ ಗಾಯವಾಗಿದ್ದು ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಟಿಟಿ ಚಾಲಕ ಸೇರಿದಂತೆ ಒಟ್ಟು 8 ಜನರಿಗೆ ಗಾಯಗಳಾಗಿದ್ದು ದೇವನಹಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇವರು ಒಟ್ಟು 12 ಜನರ ತಂಡವಾಗಿ ಕಾಶಿ ಯಾತ್ರೆಗೆ ತೆರಳಲು ಯೋಜನೆ ಮಾಡಿದ್ರು. ಸ್ತ್ರೀ ಶಕ್ತಿ ಸಂಘದ ಚೀಟಿ ಮೂಲಕ ಪ್ರವಾಸದ ಪ್ಲಾನ್ ಮಾಡಲಾಗಿದ್ದು ಇಂದು ಬೆಳಗ್ಗೆ 6 ಗಂಟೆಯ ವಿಮಾನಕ್ಕೆ ಟಿಕೆಟ್ ಬುಕ್ ಮಾಡಲಾಗಿತ್ತು. ತಿಪಟೂರಿನಿಂದ ರಾತ್ರಿ 10 ಗಂಟೆ ಸುಮಾರಿಗೆ ಹೊರಟಿದ್ದ ಟಿಟಿ ವಾಹನ ಗೂಗಲ್ ಮ್ಯಾಪ್ ಸಹಾಯದಿಂದ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದತ್ತ ಸಾಗುತ್ತಿತ್ತು. ಅಪಘಾತ ಸ್ಥಳದ ಮೊದಲ ಸರ್ವಿಸ್ ರಸ್ತೆಯ ತಿರುವು ತಪ್ಪಿಸಿಕೊಂಡ ಚಾಲಕ ಮುಂದೆ ಹೋಗಿ ಯೂಟರ್ನ್ ಪಡೆಯಲು ಯತ್ನಿಸಿದಾಗ ಎಡಭಾಗದಿಂದ ಬರುತ್ತಿದ್ದ ಲಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿಯ ತೀವ್ರತೆಗೆ ಟಿಟಿ ವಾಹನ ಸಂಪೂರ್ಣ ಜಖಂಗೊಂಡಿದ್ದು ಸಿಂಗಲ್ ಸೀಟಿನಲ್ಲಿ ಕುಳಿತಿದ್ದ 3 ಮಹಿಳೆಯರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಅಪಘಾತದ ನಂತರ ಲಾರಿ ಚಾಲಕ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ. ಘಟನೆಯ ನಂತರ ಕೆಲಕಾಲ ಹೆದ್ದಾರಿಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಸ್ಥಳಕ್ಕೆ ದೇವನಹಳ್ಳಿ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮೃತದೇಹಗಳನ್ನು ಆಂಬ್ಯುಲೆನ್ಸ್ ಮೂಲಕ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಕಾಶಿ ಯಾತ್ರೆಯ ಕನಸಿನಲ್ಲಿ ಹೊರಟಿದ್ದ ಈ ತಂಡದವರಿಗೆ ಈ ದುರ್ಘಟನೆ ಅಪ್ರತೀಕ್ಷಿತವಾಗಿ ಅಂತ್ಯ ತಂದಿದೆ. ಈ ಸಂಬಂಧ ದೇವನಹಳ್ಳಿ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಹೈದರ್ ಸಾಬ್, ಈ ನ್ಯೂಸ್ ಟಿವಿ, ದೇವನಹಳ್ಳಿ. ಭಾರೀ ಬಿರುಗಾಳಿ ಮಳೆಗೆ ದೊಡ್ಡಬಳ್ಳಾಪುರ ತಾಲೂಕಿನ ರೈತರ ಬೆಳೆಗಳು ನೆಲಕಚ್ಚಿವೆ. ಅಪಾರ ಪ್ರಮಾಣದ ನಷ್ಟವಾಗಿದೆ. ನೇರಳಘಟ್ಟದ ಪ್ರಗತಿಪರ ರೈತ ನರಸಿಂಹಮೂರ್ತಿಯವರ ಪಾಲಿಹೌಸ್ ಬಿರುಗಾಳಿ ಹೊಡೆತಕ್ಕೆ ತುತ್ತಾಗಿದೆ. 2 ಎಕರೆ ಪಾಲಿಹೌಸ್ ಹರಿದು ಛಿದ್ರವಾಗಿದ್ದು ಸುಮಾರು 15 ಲಕ್ಷ ನಷ್ಟವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ನೇರಳೆಘಟ್ಟದ ನರಸಿಂಹಮೂರ್ತಿ ಕಳೆದ 20 ವರ್ಷಗಳಿಂದ ಬೇಸಾಯ ಮಾಡುತ್ತಿದ್ದಾರೆ. ಪ್ರಗತಿಪರ ಕೃಷಿ ಮಾಡುತ್ತಿರುವ ಅವರು ತಾಲೂಕಿನ ರೈತರಿಗೆ ಮಾದರಿಯಾಗಿದ್ದಾರೆ. ಸಾವಯವ ಕೃಷಿಯಲ್ಲಿ ತೊಡಗಿರುವ ಅವರು ಜನರಿಗೆ ಆರೋಗ್ಯಯುಕ್ತ ಆಹಾರ ಕೊಡುವ ದಿಟ್ಟಿನಲ್ಲಿ ಕೃಷಿ ಕಾಯಕ ಮಾಡುತ್ತಿದ್ದಾರೆ. ಮೊನ್ನೆ ತಾಲೂಕಿನಲ್ಲಿ ಸುರಿದ ಭಾರೀ ಮಳೆ ಮತ್ತು ಬಿರುಗಾಳಿ ಹೊಡೆತಕ್ಕೆ ಬಾಳೆ, ತೆಂಗು ಮತ್ತು ಅಡಿಕೆ ತೋಟಗಳು ನೆಲಕಚ್ಚಿವೆ. ಹಾಗೆಯೇ ನರಸಿಂಹಮೂರ್ತಿಯವರು 2 ಎಕರೆ ಪಾಲಿಹೌಸ್ ಹಾನಿಗೊಳಗಾಗಿದೆ. ಪಾಲಿಹೌಸ್ ಕವರ್ ಶೀಟ್ ಕವರ್ ಹರಿದು ಛಿದ್ರವಾಗಿದ್ದು ಮುಂದಿನ ಬೆಳೆ ಇಡಲು ಹೊಸ ಕವರ್ ಶೀಟ್ ಅಳವಡಿಸಬೇಕಾಗಿದೆ. ಹೊಸ ಕವರ್ ಶೀಟ್ ಹಾಕಲು 15 ಲಕ್ಷದಷ್ಟು ಹಣ ಬೇಕಾಗಿದೆ. ಮಾಧ್ಯಮದವರೊಂದಿಗೆ ತಮ್ಮ ಕಷ್ಟ ಹಂಚಿಕೊಂಡ ರೈತ ನರಸಿಂಹಮೂರ್ತಿ, ರೈತರು ಬೆಳೆದ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ. ಬ್ಯಾಂಕ್ನಲ್ಲಿ 30 ಲಕ್ಷ ಸಾಲ ಇದೆ. ಸಾಲದ ಹಣಕ್ಕೆ ಬಡ್ಡಿ ಕಟ್ಟಬೇಕು. ಇಂತಹ ಕಷ್ಟದ ಸ್ಥಿತಿಯಲ್ಲಿ ಬಿರುಗಾಳಿ ಹೊಡೆತಕ್ಕೆ ಪಾಲಿಹೌಸ್ ಕವರ್ ಶೀಟ್ ಹರಿದು ಛಿದ್ರವಾಗಿದೆ. ಜೂನ್ ತಿಂಗಳಲ್ಲಿ ಗುಲಾಬಿ ಬೆಳೆಯಲು ಸಿದ್ಧತೆ ನಡೆಸಿದ್ದೆ. ಆದರೆ ಪಾಲಿಹೌಸ್ ಹಾನಿಗೊಳಗಾಗಿರೋದ್ರಿಂದ ಗುಲಾಬಿ ಬೆಳೆಯಲು ಸಾಧ್ಯವಾಗದ ಪರಿಸ್ಥಿತಿ ಇದೆ ಎಂದರು. ಈ ಹಿಂದೆ ಸರ್ಕಾರ ಪಾಲಿಹೌಸ್ ಕವರ್ ಹಾನಿಯಾದರೆ ದುರಸ್ತಿಗೆ ಅನುದಾನ ನೀಡುತ್ತಿತ್ತು. ಸರ್ಕಾರ ದುರಸ್ತಿಗೆ ಕೊಡ್ತಿದ್ದ ಅನುದಾನ ನಿಲ್ಲಿಸಿದೆ. ಇದರಿಂದ ವಾಣಿಜ್ಯ ಬೆಳೆಗಾರರಿಗೆ ತೊಂದರೆಯಾಗಿದೆ. ಒಂದೆಡೆ ಸರ್ಕಾರ ರೈತರು ಅಭಿವೃದ್ಧಿ ಆಗಬೇಕು ಅಂತದೆ. ವಾಣಿಜ್ಯ ಬೆಳೆಗಳಿಂದ ಮಾತ್ರ ರೈತ ಅಭಿವೃದ್ಧಿ ಸಾಧ್ಯ. ಇದೇ ಸರ್ಕಾರ ಈಗ ಇಂತಹ ಯೋಜನೆಗಳನ್ನು ನಿಲ್ಲಿಸಿದ್ದಾರೆ. ರೈತ ಅಭಿವೃದ್ಧಿಯಾಗಲು ಸಾಧ್ಯವೇ? ಸರ್ಕಾರ ಪಾಲಿಹೌಸ್ ದುರಸ್ತಿ ಕೆಲಸಗಳಿಗೆ ಅನುದಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ಒಂದು 3 ಎಕರೆ ಪಾಲಿಹೌಸು ಹಸಿರು ಮನೆ ನಿರ್ಮಾಣ ಮಾಡಿದ್ದೀವಿ. ಪಾಲಿಹೌಸು ಮೊನ್ನೆ ಬಂದಂಥ ಬಿರುಗಾಳಿಗೆ
2 ಎಕರೆ ಪಾಲಿ ಹೌಸು ಪೂರ್ತಿ ಸಂಪೂರ್ಣ ಪೇಪರ್ ಶೀಟ್ ಹೋಗ್ಬಿಟ್ಟಿದೆ. ಇವತ್ತು ಅದನ್ನು ಪೇಪರ್ ನಾವು ಒಡಿಸ್ಬೇಕು ಅಂದರೆ ಮಿನಿಮಮ್ 15 ಲಕ್ಷ ಬೇಕು. ಇವತ್ತು ನಾವು ಬೆಳೆದಂಥ ಬೆಳೆಗೆ ಬೆಲೆ ಸಿಗ್ತಾಯಿಲ್ಲ, ರೇಟ್ ಇಲ್ಲ, ಬ್ಯಾಂಕಲ್ಲಿ ಸಾಲಗಳು, ಒಂದು ಕಡೆ ಬಡ್ಡಿ ಕಟ್ಟೋಕ್ಕಾಗ್ತಾಯಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ಥರ ಆದಾಗ ಪ್ರಕೃತಿ ಇದು ಆಗಿದೆ. ಇವಾಗ ನಮಗೆ ಈ ಥರ ಭಾಳ ತೊಂದರೆ ಆಗಿದೆ. ಮತ್ತು ಏನಾಗಿದೆ ಅಂದರೆ ಹಿಂದೆ ಈ ಒಂದು ಪೇಪರು ಪ್ಲಾಸ್ಟಿಕ್ ಹೋದರೆ ತೋಟಗಾರಿಕೆ ಇಲಾಖೆಯಲ್ಲಿ ಕೊಡ್ತಾಯಿದ್ರು, ಏನು ರೈತರುಗಳಿಗೆ ಒಂದು ಅನುದಾನ ಕೊಟ್ಟು ಅದನ್ನು ರಿಪೇರಿ ಮಾಡೋದಕ್ಕೆ ಕೊಡ್ತಾಯಿದ್ರು. ಅಂಥ ಒಂದು ಯೋಜನೆಯನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಇವತ್ತು ರೈತರಿಗೆ ಭಾಳ ತೊಂದರೆ ಆಗಿದೆ. ಗುರುಪ್ರಸಾದ್, ಈ ನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ದೇವತೆ ಗಂಗಾ ಭವಾನಿ 70ನೇ ವರ್ಷದ ಜಾರುಟ್ಲು ಜಾತ್ರೆಯು ಶನಿವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು. 71ನೇ ವರ್ಷದ ಗಂಗಾ ಭವಾನಿ ಜಾರುಟ್ಲು ಜಾತ್ರೆ ನೋಡಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದಲ್ಲಿ ಶನಿವಾರ ಯುಗಾದಿ ಹಬ್ಬದ ಪ್ರಯುಕ್ತ ಗ್ರಾಮದೇವತೆ ಗಂಗಾ ಭವಾನಿ ದೇವಿಯ 71ನೇ ವರ್ಷದ ಗಂಗಾ ಭವಾನಿ ಜಾರುಟ್ಲು ಜಾತ್ರೆ ಅದ್ದೂರಿಯಿಂದ ನಡೆಯಿತು. ಗಂಗಾ ಭವಾನಿ ದೇವಾಲಯದ ಮುಂದೆ ಪುರೋಹಿತರು ಪುಣ್ಯಾಹ ಪೂಜೆಯನ್ನು ನೆರವೇರಿಸಿದ ನಂತರ ಅಲಂಕೃತಗೊಂಡ ಗಂಗಾ ಭವಾನಿ ದೇವಿಗೆ ತೆಂಗಿನಕಾಯಿ ಇಳಿ ತೆಗೆದು ಮಹಾ ಮಂಗಳಾರತಿ ಮಾಡಲಾಯಿತು. ಮರವನ್ನು ಏರುವ ವಾಲ್ಮೀಕಿ ನಾಯಕ ಜನಾಂಗದ ಸುಮಾರು 30ರಿಂದ 40 ಜನರ ತಂಡ ಮಿಲ್ಟ್ರಿ ಶ್ರೀನಿವಾಸ್ ಮತ್ತು ವೆಂಕಟೇಶಪ್ಪ, ಕೋಳ್ಳ ನಾರಾಯಣಪ್ಪ, ಆದಿನಾರಾಯಣಪ್ಪ, ಮಾಸ್ಟರ್ ಸುಬ್ಬನಾರಾಯಣಪ್ಪ, ಶಿವಪ್ಪ ನೇತೃತ್ವದಲ್ಲಿ ದೇವಾಲಯದಲ್ಲಿ ಆಗಮಿಸಿ ದೇವಿಗೆ ಪೂಜೆಯನ್ನ ಸಲ್ಲಿಸಿ ಸರತಿಯ ಸಾಲಿನಲ್ಲಿ ಮರವನ್ನು ಏರಲು ಮರದ ಸುತ್ತಲೂ ನಿಂತರು. ಮರದ ತುತ್ತ ತುದಿಯಲ್ಲಿ ಕುಳಿತು ನೀರನ್ನು ಹಾಯಿಸುವ ಅಕ್ಕಸಾಲಿಗ ರವಿ ಮತ್ತು ಗಜೇಂದ್ರಾಚಾರಿ 4 ದಿಕ್ಕುಗಳಲ್ಲಿ ಕಟ್ಟಿದ ಹಗ್ಗದಿಂದ ಮೇಲಕ್ಕೆ ಏರಿದನು. ಅಕ್ಕಸಾಲಿಗ ಮೇಲಿನಿಂದ ನೀರು ಹಾಯಿಸಲು ಪ್ರಾರಂಭಿಸಿದ್ರು. ಉಪ್ಪಾರ ಚೌಡಪ್ಪ ಕಂಬದ ಮೇಲೆ ಇರುವವರಿಗೆ ಸಹಾಯ ಮಾಡಿದ್ರು. ನಾಯಕ ತಳವಾರ ಜನಾಂಗದ ಯುವಕರು ಜಾರಲು ಮುಂದಾದ್ರು. ಮರವನ್ನು ಹತ್ತುವುದು, ಜಾರುವುದು, ಕೆಳಗೆ ಬೀಳುವ ಮನರಂಜನೆಯ ಆಟ ಸುಮಾರು 3 ಗಂಟೆಗಳ ಕಾಲ ನಡೆಯಿತು. ಜಾರುವವರು ಸುಸ್ತಾದ ನಂತರ ಕಡೆಯಲ್ಲಿ ನಾಯಕ ಜನಾಂಗದ ಲಕ್ಷ್ಮಣ ಮತ್ತು ಮಂಜುನಾಥ ಹಗ್ಗಗಳನ್ನು ಕಂಬಕ್ಕೆ ಕಟ್ಟಿಕೊಳ್ಳುವ ಮೂಲಕ ಮರವನ್ನು ಏರಿ ಮರದ ತುದಿಯಿಂದ ನೀರು ಹಾಯಿಸಿ ಬೀಳಿಸಲು ಪ್ರಯತ್ನಿಸುತ್ತಿದ್ದ ಅಕ್ಕ ಸಾಲಿಗನನ್ನು ಕೆಳಗೆ ಬೀಳಿಸುವ ಪ್ರಯತ್ನ ನಡೆಸಿದ ಅಕ್ಕ ಸಾಲಿಗ ಮತ್ತು ನಾಯಕ ಜನಾಂಗದವರ ಜಂಗಿ ಕುಸ್ತಿ ನೋಡುಗರಿಗೆ ಸಂತೋಷವನ್ನ ನೀಡಿತು. ಸುಡು ಬಿಸಿಲನ್ನು ಲೆಕ್ಕಿಸದೆ ಜನರು ಸಂತೋಷದಿಂದ ಶಿಳ್ಳೆ ಹೊಡೆಯುತ್ತಾ ಕೂಗುತ್ತಾ ಹೊಟ್ಟೆ ಹುಣ್ಣಾಗುವಂತೆ ನಕ್ಕು ನಲಿದ್ರು. ದೇವಾಲಯದ ಮುಂಭಾಗದಲ್ಲಿ ಭಕ್ತರಿಗೆ ಮಜ್ಜಿಗೆ, ಪಾನಕ, ಹೆಸರುಬೇಳೆ ಹಾಗೂ ಮೊಸರನ್ನ ವಿತರಿಸಲಾಯಿತು. ಜಾರುಟ್ಲು ಜಾತ್ರೆಗೆ ಜಿಲ್ಲೆ ಸೇರಿದಂತೆ ಕೋಲಾರ, ತುಮಕೂರು, ಮೈಸೂರು, ಬೆಂಗಳೂರು, ಆಂಧ್ರದ ಕದಿರಿ, ಗೋರೆಂಟ್ಲ, ಅನಂತಪುರ ಮುಂತಾದ ಕಡೆಗಳಿಂದ ಭಕ್ತರು ಆಗಮಿಸಿದ್ರು. ಗಂಗಾ ಭವಾನಿ ಭಕ್ತ ಮಂಡಳಿಯ ಅಧ್ಯಕ್ಷರು, ಕಾರ್ಯದರ್ಶಿ ಸದಸ್ಯರು ನೇತೃತ್ವ ವಹಿಸಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now.
ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಬೆಂಗಳೂರು ಹೈದರಾಬಾದ್ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಇರುವ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಸೇಟ್ ದಿನ್ನೆ ಬಳಿ ಸುಮಾರು 150ಕ್ಕೂ ಹೆಚ್ಚು ಕುಟುಂಬಗಳು ಗುಡಿಸಲು ಹಾಕಿಕೊಂಡು ಜೀವನ ಸಾಗಿಸುತ್ತಿದ್ದು, ಈ ಸ್ಥಳಕ್ಕೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅಲ್ಲಿನ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಅರ್ಹರಿಗೆ ಪಕ್ಕಾ ಮನೆ ನಿರ್ಮಿಸಿ ಕೊಡಲಾಗುವುದು ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ತಕ್ಷಣವೇ ಮಾಡುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ರಾಷ್ಟ್ರೀಯ ಹೆದ್ದಾರಿ 44ರ ಸೇಟ್ ದಿನ್ನೆ ಬಳಿ ಕಳೆದ ಹಲವು ವರ್ಷಗಳಿಂದ ಬಡವರು ಗುಡಿಸಲುಗಳನ್ನು ಹಾಕಿಕೊಂಡು ಜೀವನ ನಡೆಸ್ತಾ ಇದ್ದು, ಇಲ್ಲಿ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇಲ್ಲ. ಜಿಲ್ಲಾ ಕೇಂದ್ರದಿಂದ ಕೇವಲ 8 ಕಿಲೋಮೀಟರ್ ದೂರದಲ್ಲೇ ಇಂತಹ ಬಡಾವಣೆ ಇದ್ರೂ ಜಿಲ್ಲಾಡಳಿತ ಕನಿಷ್ಠ ಮೂಲಭೂತ ಸೌಲಭ್ಯ ಒದಗಿಸಲು ಮುಂದಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಮಾಹಿತಿ ಅರಿತಿದ್ದ ಶಾಸಕ ಪ್ರದೀಪ್ ಈಶ್ವರ್ ಅನಿರೀಕ್ಷಿತವಾಗಿ ಭೇಟಿ ನೀಡಿ ಅಲ್ಲಿನ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದರು. ಈ ಸಂದರ್ಭದಲ್ಲಿ ಅಲ್ಲಿನ ನಿವಾಸಿಗಳು ಮಾತನಾಡಿ, ನಮಗೆ ಸಮರ್ಪಕ ಕುಡಿಯುವ ನೀರು ಇಲ್ಲ ಅಂತ ತಿಳಿಸಿದ್ದು, ತಕ್ಷಣ ತಾಲೂಕು ಪಂಚಾಯತ್ ಇಒಗೆ ಕರೆ ಮಾಡಿ ಟ್ಯಾಂಕರ್ ಮೂಲಕ ನೀರು ಒದಗಿಸುವಂತೆ ಸೂಚಿಸಿದರು. ಅಲ್ಲದೆ ಇಲ್ಲಿ ಕಳ್ಳಕಾಕರು, ಪುಂಡ ಪೋಖರಿಗಳು ಹೆಚ್ಚಾಗಿದ್ದು ರಕ್ಷಣೆ ಇಲ್ಲ ಅಂತ ತಿಳಿಸಿದ ನಿರಾಶ್ರಿತರ ಮನವಿಗೆ ಸ್ಪಂದಿಸಿ ಪೊಲೀಸ್ ಬೀಟ್ ವ್ಯವಸ್ಥೆಯನ್ನ ಏರ್ಪಡಿಸುವಂತೆ ಜಿಲ್ಲಾ ರಕ್ಷಣಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಬಡವರ ಪರ ನಮ್ಮ ಸರ್ಕಾರ ಇದೆ, ಇಲ್ಲಿರುವ ಅರ್ಹ ನಿವಾಸಿಗಳಿಗೆ ಪಕ್ಕಾ ಮನೆ ನಿರ್ಮಿಸಿಕೊಡಲು ಶ್ರಮಿಸುವುದಾಗಿ ಭರವಸೆ ಕೊಟ್ಟರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನಾಗಭೂಷಣ್, ರಕ್ಷಿತ್ ರೆಡ್ಡಿ, ಮುಖಂಡರಾದ ರಮೇಶ್, ಎನ್ಬಿಕೆ ರಾಜು, ಆಲೂಗಡ್ಡೆ ಬಾಬು, ಹಫೀಜ್, ನೂರುಲ್ಲಾ, ಭಾಷಾ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಸಾರ್ವಜನಿಕರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಭಾಗದ 13 ಹಳ್ಳಿಗಳ ಕೃಷಿ ಜಮೀನು ಕೈಗಾರಿಕೆಗೆ ಬಳಸುವ ಉದ್ದೇಶವನ್ನು ಕೂಡಲೇ ಕೈಬಿಡಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಆಶ್ರಯದಲ್ಲಿ ಹಮ್ಮಿಕೊಂಡಿರುವ ಅನಿರ್ದಿಷ್ಟ ಧರಣಿ ಮುಂದುವರೆದಿದೆ. ಕಳೆದ 7 ದಿನಗಳಿಂದ ಚಿಕ್ಕಬಳ್ಳಾಪುರದ ಡಿಸಿ ಆಫೀಸ್ ಮುಂಭಾಗ ನಡೆಸುತ್ತಿರುವ ಪ್ರತಿಭಟನೆ ಸ್ಥಳವನ್ನು ಬಿಟ್ಟು ಹೋಗದ ರೈತರು ಸುಮಾರು 2800 ಎಕರೆ ಜಮೀನು ಕೈಗಾರಿಕೆಗಳ ಬಳಕೆಗೆ ವಶಪಡಿಸಿಕೊಳ್ಳುವುದನ್ನು ಸಂಪೂರ್ಣ ಕೈ ಬಿಡುವವರೆಗೂ ನಮ್ಮ ಹೋರಾಟ ನಿಲ್ಲದು. ನಮಗೂ ಮನೆಗಳಿಗೆ ಹೋಗಬೇಕೆಂಬ ಆಸೆ ಇದೆ, ಆದರೆ ನಮಗಿರುವ ತುಂಡು ಭೂಮಿಯನ್ನ ಕಳೆದುಕೊಂಡ ಮೇಲೆ ಶಾಶ್ವತವಾಗಿ ನೆಮ್ಮದಿ ಕೊಳ್ಳಬೇಕಾಗುತ್ತದೆ. ಅದಕ್ಕಾಗಿ ಹೋರಾಟಗಾರರಿಗೆ ಇಲ್ಲೇ ಯುಗಾದಿ ಹೊಸ ತೊಡಕು ಆಚರಿಸಿಕೊಂಡು ಛಲ ಬಿಡದೆ ಧರಣಿ ಮುಂದುವರೆಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ, ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ಗೌರಿಬಿದನೂರು ತಾಲೂಕಿನ ಹುದುಗೂರು ಗ್ರಾಮದಲ್ಲಿ ಕನ್ನಡ ಚಲನಚಿತ್ರರಂಗದ ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ರವರ ಜನ್ಮದಿನವನ್ನು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದಿಂದ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದಲ್ಲಿ ಅಭಿಮಾನಿ ಬಳಗದ ಸದಸ್ಯ ತಿಪ್ಪಣ್ಣ ಮಾತನಾಡಿ, ಕನ್ನಡ ಚಲನಚಿತ್ರರಂಗವನ್ನು ಉನ್ನತ ಸ್ಥಾನಕ್ಕೆ, ಕನ್ನಡ ನಾಡು, ನುಡಿ, ಭಾಷೆಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ ಕೀರ್ತಿ ಪುನೀತ್ ರವರದಾಗಿದ್ದು, ಚಲನಚಿತ್ರರಂಗದಲ್ಲಿ ಕೇವಲ ನಟರಾಗಿ ಅಲ್ಲದೆ ಸಮಾಜದ ಒಳಿತಿಗೆ, ಬಡವ ಬಲ್ಲಿದರಿಗೆ ಸಹಾಯ ಮಾಡಿದವರು. ಆದರೆ ಅವರ ಅಕಾಲಿಕ ನಿಧನ ಕರುನಾಡಿಗೆ ಒಂದು ರೀತಿ ತುಂಬಲಾರದ ನಷ್ಟ ಎಂದು ಭಾವುಕರಾದರು. ಅಪ್ಪು ಅವರ ಜನ್ಮದಿನವನ್ನು ನಮ್ಮ ಹುದುಗೂರು ಗ್ರಾಮದಲ್ಲಿ ಕಳೆದ 3 ವರ್ಷಗಳಿಂದ ಅದ್ದೂರಿಯಾಗಿ ಆಚರಿಸಿಕೊಂಡು ಬರುತ್ತಿದ್ದು, ಅವರ ಕಾರ್ಯ ನಮಗೆಲ್ಲ ಆದರ್ಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಿವಕುಮಾರ್, ಮನೋಜ್ ಕುಮಾರ್, ಪುನೀತ್, ಪ್ರದೀಪ, ನವೀನ್, ಸುದರ್ಶನ್, ಪೃಥ್ವಿರಾಜ್, ಬಲರಾಮ್, ನಾರಾಯಣಸ್ವಾಮಿ, ಕಾರ್ತಿಕ್, ಮಂಜು, ಮೂರ್ತಿ, ಗಂಗರಾಜ್, ನವೀನ್, ಸಂತೋಷ್, ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿ ಸಂಘದ ಪದಾಧಿಕಾರಿಗಳು, ಗ್ರಾಮಸ್ಥರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರವಾಸಕ್ಕೆ ಹೊರಟಿದ್ದ ಟಿಟಿ ವಾಹನಕ್ಕೆ ಲಾರಿ ಡಿಕ್ಕಿ, 3 ಮಹಿಳೆಯರು ಸ್ಥಳದಲ್ಲೇ ದುರ್ಮರಣ, 8 ಜನರಿಗೆ ಗಂಭೀರ ಗಾಯ. ಬಿರುಗಾಳಿ ಮಳೆಗೆ ಹರಿದು ಛಿದ್ರವಾದ ಪಾಲಿಹೌಸ್ ಕವರ್, ಅನುದಾನ ನಿಲ್ಲಿಸಿದ ಸರ್ಕಾರ, 15 ಲಕ್ಷ ನಷ್ಟವಾಗಿದೆ ಎಂದು ಅಳಲು ತೋಡಿಕೊಂಡ ರೈತ. ಅದ್ದೂರಿಯಾಗಿ ನಡೆದ ಗ್ರಾಮ ದೇವತೆ ಗಂಗಾಭವಾನಿ 70ನೇ ವರ್ಷದ ಜಾರುಟ್ಲು ಜಾತ್ರೆ, ಬಿರು ಬಿಸಿಲು ಲೆಕ್ಕಿಸದೆ ಪಾಲ್ಗೊಂಡ ಭಕ್ತ ಸಾಗರ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಎ ನ್ಯೂಸ್ ಟಿವಿ.